ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನಾಚಾರ್ಯ. ನೀವು ನೋಡ್ತಿದ್ದೀರಾ ಟೆಕ್ ಮೋರಿ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 64ಗೆ ಸ್ವಾಗತ ಸುಸ್ವಾಗತ. ಏನಂದ್ರೆ ಇವತ್ತು ಸ್ವಲ್ಪ ಬೆಂಕಿ ಟೆಕ್ ನ್ಯೂಸ್ ಇದಾವೆ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ಏನೋ ನಾನು ಅನ್ಸ್ಬಿಟ್ಟು ಲೆಂತ್ ಆಗುತ್ತೆ ಅನ್ಸುತ್ತೆ. ಸೊ ನೋಡಿ, ಓಕೆ, ನಾವು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದೆ. ನಿಜವಾಗ್ಲೂ ಒಂಥರ ಫನ್ನಿ ಆಗಿದ್ದಾವೆ, ಎಂಟರ್ಟೈನ್ಮೆಂಟ್ ಆಗಿದ್ದಾವೆ. ಈ ವಿಡಿಯೋ ಮಾತ್ರ ಎಂಡ್ವರೆಗೆ ನೋಡೋಕೆನಾ. ಈ ವಿಡಿಯೋ ಎಂಡ್ವರೆಗೆ ನೋಡಿದ್ರೆ ನಿಮಗೆ ಟೆಕ್ನಾಲಜಿ ರಿಲೇಟೆಡ್ ನಾಲೆಡ್ಜ್ ಅಂದ್ರೆ ಗೇನ್ ಆಗುತ್ತೆ. ಓಕೆನಾ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸ್ತಾ ಬಂದಿದ್ರೆ ಮಾತ್ರ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಕ್ಲಿಕ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನಕ್ಕೆ ಲೇಟ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಟ್ವಿಟರ್ ಕಡೆ ಟ್ವಿಟರ್ CEO ಆದ ಎಲನ್ ಮಸ್ಕ್ ಅವ್ರು ಏನು ಹೇಳಿದಾರೆ ಅಂತಂದ್ರೆ, ಸೊ ಪಾಪ ಫುಲ್ಲು ಫೀಲ್ ಆಗಿ ಒಂದು ಇಂಟರ್ವ್ಯೂನಾಗ ಲೇಟೆಸ್ಟ್ ಆಗಿ ಹೇಳಿದ್ರೆ ಏನಂತಂದ್ರೆ, ನೋಡಕ್ಕೆ ನಾನು ಟ್ವಿಟರ್ CEO ಥರ ಕಾಣಿಸ್ತೀನಿ, ಇದು ಟ್ವಿಟರು ಪ್ರೆಸರ್ ಐತಲ್ವಾ, ಸೊ ಹಂಗಿಂಗಿಲ್ಲ. ಅದರಿಂದ ನಾನು ಭಾಳಷ್ಟು ಏನಂತಂದರೆ ಅದರಂತಾರಲ್ವ, ಭಾಳಷ್ಟು ಫೀಲ್ ಆಗ್ತಿದ್ದೀನಿ. ಓಕೆ, ನಾನು ಅದನ್ನು ಮೇಂಟೈನ್ ಮಾಡೋದಾಗ್ತಿಲ್ಲ. ಸೊ ಯಾರನ್ನಾದರೂ ಬಿಲಿಯನರ್ ಸಿಕ್ಕರೆ ತಗೋಬೇಕಂತ, ಯಾರನ್ನ ಟ್ವಿಟರ್ ತಗೋಬೇಕಂತ ಬಂದರೆ ನಾನು ಮಾರಕ್ಕೆ ಸಹ ರೆಡಿ ಇದ್ದೀನಿ. ಸೊ ಅಷ್ಟು ಪ್ರೆಸರ್ ಆಗಿಬಿಟ್ಟದೆ ನಮ್ಮ ಮೈಂಡಿಗೆ ಅಂತ. ಸೊ ಆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇವ್ರು ಮೇಂಟೈನ್ ಮಾಡೋದು ಒಂದೇ ಇರೋಲ್ಲ. ಓಕೆನಾ, ಟೆಸ್ಲಾ, ಸ್ಪೇಸ್ ಎಕ್ಸ್, ಟ್ವಿಟರು, ಇನ್ನು ಭಾಳಷ್ಟು. ಓಕೆನಾ, ಈ ಥರ ಎಲ್ಲ ಮೇಂಟೈನ್ ಮಾಡಿದ್ರಲ್ಲ, ಅವೆಲ್ಲ ಪ್ರೆಸರ್ ಹೈ ಲೆವೆಲ್ ಆಗಿ ಅಂತ ಹೇಳ್ತಿದ್ದಾನೆ. ಸೊ ಇದು ಯಾವ ಥರ ಅಂತಂದರೆ, ಹೆಂಗೆ ಹೇಳ್ದಾನೆ ಅಂತಂದರೆ, ನೀವು ನೋಡೋಕ್ಕೆ ನಾನು ನೋಡೋಕೆ ಟ್ವಿಟರ್ CEO ಕಾಣಿಸ್ತೀನಿ, ನನಗೆಲ್ಲ ಪ್ರೆಸರ್ ಯಾರಿಗೆ ಗೊತ್ತಿಲ್ಲ. ಸೊ ಅಷ್ಟು ಫೀಲ್ ಐತೆ ಒಳಗಡೆ ಅಂತ ಹೇಳಿದಾನೆ. ಇದು ಯಾವ ಥರ ಅಂತಂದ್ರೆ, ನನಗೆ ಒಂದು ಡೈಲಾಗ್ ನೆನಪು ಬರುತ್ತೆ ಈ ಸ್ಟೋರಿ ಕೇಳಿದ ತಕ್ಷಣ. ನೀವು ನೋಡೋಕೆ ಪರಮೇಶ್ವರ್ ನೋಡೋಕೆ ಅಷ್ಟು ಅದೇನು ಅಲಂಕಾರ ಮಾಡ್ಕೊಂಡಿರ್ತಾನೆ, ಪರಮೇಶ್ವರ್ ಹಾಕಿಟ್ರೆ ಡ್ರೈರ್ನಲ್ಲಿ ಎಷ್ಟು ಓದ್ತಿದ್ದೇವೆ ಅಂತ ಯಾರು ನೋಡೋಕ್ಕಲ್ಲ ಅಂತ ಭಾಳಷ್ಟು ಇತ್ತೀಚೆಗೆ ರೀಲಲ್ಲಿ ಯಾವುದೋ ನೋಡಿದ್ದೆ ನಾನು. ಸೊ ಅದು ನನಗೆ ಆ ಥಾಟ್ ನನಗೆ ನೆನಪು ಬಂತು ಈ ಸ್ಟೋರಿಯಲ್ಲಿ. ಸೊ ಈ ರೀತಿಲಿ ಅಂತ ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತೆ ಪ್ರತಿಯೊಬ್ಬರಿಗೂ. ಅವನಿಗೇನು ಅಷ್ಟು ಚೆನ್ನಾಗಿದ್ದಾನೆ, ಇಷ್ಟ ಇದ್ದಾನೆ ಅಂತ. ಒಳಗೆ ತೂತಾಗಿರೋದು ಯಾರಿಗೆ ಗೊತ್ತಾಗಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ಏನಂತಂದ್ರೆ, ಈ ಎಲನ್ ಮಸ್ಕ್ ಅವ್ರದ್ದು ಸಹ ಸಿಚುವೇಶನ್ ಹಂಗೆ ಆಯ್ತು ಅಂತ ನನಗೆ ಅನಿಸ್ತೈತೆ. ಸೊ ಇದು ಬಂದ್ಬಿಟ್ಟು ನಮಗೆ ಟ್ವಿಟರ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ, ನೀವು ಆ್ಯಪಲ್ ಕಡೆಯಿಂದ. ಆ್ಯಪಲ್ ಅವರು ಅಂತಂದರೆ, ಇವ್ರದ್ದು ಜೂನ್ ತಿಂಗಳಲ್ಲಿ ನಮಗೆ 5ನೇ ತಾರೀಕಿಂದ 9ನೇ ತಾರೀಕು ನಮ್ಮದು ಕಾನ್ಫರೆನ್ಸ್ ಆಯ್ತಲ್ಲ. ಆ ಕಾನ್ಫರೆನ್ಸಲ್ಲಿ ಏನಂತಂದರೆ, ಒಂದು ಸಾಫ್ಟ್ವೇರ್ ರಿಲೇಟೆಡ್ ಏನಾದರೂ ಚೇಂಜಸ್ ಮಾಡ್ತಾರಲ್ಲ, ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಹೋದ ವರ್ಷ ನಮಗೆ iOS 16 ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ನಮಗೆ ಎಲ್ಲ ಡೀಟೇಲ್ಸಾಗಿ ತಿಳಿಸಿದ್ರು. ಅದೇ ಥರ ಬಂದ್ಬಿಟ್ಟು ಈ ವರ್ಷ ಜೂನ್ ತಿಂಗಳಲ್ಲಿ ಅಪ್ರಾಕ್ಸಿಮೇಟ್ ಬಂದ್ಬಿಟ್ಟು iOS 17 ರಿಲೇಟೆಡ್ ಏನಾದರೂ ಮೋಸ್ಟ್ ಆಫ್ ದ ಚೇಂಜಸ್ ಏನೇನು ಮಾಡ್ತಾರಂತ ಆಲ್ರೆಡಿ ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ಕೋಬೋದು ಏನೇನು ಚೇಂಜ್ ಮಾಡಿದಾರಂತ. ಸೊ ಇವ್ರು ಹೇಳಿದ ಪ್ರಕಾರ ಏನಂತ, ನಮಗೆ ಮೇಲೆ ಬಂದ್ಬಿಟ್ಟು ನಮಗೆ ಕಂಟ್ರೋಲ್ ಬಾರ್ ಇರ್ತಾವೆ. ಓಕೆ, ನಾನು ಕಂಟ್ರೋಲ್ ಸೆಂಟರ್ ಇರ್ತಾ, ಕಂಟ್ರೋಲ್ ಸೆಂಟರ್ ನಮಗೆ ಎಕ್ಸ್ಟ್ರಾ ಬಟನ್ಸ್ ನಾವು ಆ್ಯಡ್ ಮಾಡ್ಕೋಬೋದು. ಅದನ್ನು ಸಹ ಅಂತಂದರೆ ಕಸ್ಟಮೈಸ್ ಮಾಡ್ತಾರೆ ಫೀಚರ್ಸ್ನ. ಹಾಗೆ ಬಂದ್ಬಿಟ್ಟು ಅಂತಂದರೆ, ನಮಗೆ ಡೈನಮಿಕ್ ಲ್ಯಾಂಡ್ ಐತಲ್ಲ, ಅದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಆ್ಯಡ್ ಮಾಡ್ತಾರಂತೆ. ಆ್ಯನಿಮೇಷನ್ಸ್ ಆ್ಯಡ್ ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ, ಆಲ್ವೇಸ್ ಆನ್ ಡಿಸ್ಪ್ಲೇ ಔಟ್ಲುಕ್ ಸೆಟ್ಟಿಂಗ್ಸ್ ಏನಂತಂದ್ರೆ ಕೆಲವೊಂದು ಫೀಚರ್ಸ್ ಆ್ಯಡ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ಇಂಟ್ರಾಕ್ಟಿವ್ ವಿಡ್ಜೆಟ್ಸ್ ಔಟ್ಲೈನ್ಸ್ ಚೇಂಜ್ ಮಾಡ್ತಾರಂತೆ. ಕ್ಯಾಮ್ರಾ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಆ್ಯಪ್ಸ್ ಇರ್ತಾವೆ, ಅದರಲ್ಲಿ ಡಿಸೈನ್ಸ್ ಚೇಂಜ್ ಮಾಡ್ತಾರೆ. ಕೆಲವೊಂದು ಏನಂತಂದರೆ ಇವು ಆ್ಯಡ್ ಮಾಡ್ತಾರೆ. ಓಕೆ, ಫೀಚರ್ಸ್ ಆ್ಯಡ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಇದಾಯ್ತಲ್ವ ಆ್ಯಪಲ್ ಪ್ಯಾಡ್, ಏರ್ಪಾಡ್ ಐತಲ್ವ. ಸೊ ಅದರಲ್ಲಿ ಕೆಲವೊಂದು ಫೀಚರ್ಸ್ ಏನಂತಂದರೆ ಆ್ಯಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕೆಲವೊಂದು ಸೆನ್ಸರ್ಸ್ ಆ್ಯಕ್ಟಿವ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನಾವು ಭಾಳಷ್ಟು ಇದ್ದಾವೆ, ಇದಂತಲ್ಲ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಂದರೆ, ಸರ್ಚ್ ಸ್ಪೋರ್ಟ್ಲಿಗೆ ನಾವು ಏನಾದ್ರು ಸರ್ಚ್ ಮಾಡ್ತಿರೋ ಅದು ಸಹ ಏನಂತ ಕೆಲವೊಂದು ಫೀಚರ್ಸ್ ಆ್ಯಡ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸಿಸ್ಟಮ್ನ ಪರ್ಫಾರ್ಮೆನ್ಸ್ ಸಾಕಷ್ಟು ಸ್ಟೆಬಿಲಿಟೀಸ್ ನಮಗೆ ಏನಂತಂದ್ರೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಇದು ಮೋಸ್ಟ್ ಆಫ್ ದ ಇವಾಗ iOS 16 ಯಾರು ಯೂಸ್ ಇದ್ದಾರೋ ಅವರಿಗೆಲ್ಲ ಪರ್ಫೆಕ್ಟ್ ಇದೆ. iOS 17 ಎಲ್ಲರಿಗೂ ಬರುತ್ತೆ. ಯಾರು ಪ್ರೆಸೆಂಟ್ ಇವಾಗ iOS 16 ಯೂಸ್ ಮಾಡ್ತಿಲ್ಲ ಅವರಿಗಂತ ಕಂಪಲ್ಸರಿ ಈ ಅಪ್ಡೇಟ್ ಬರಲ್ಲ. iOS 17 ಬರಲ್ಲ. ಯಾರು iOS 16 ಯೂಸ್ ಮಾಡ್ತಿದ್ದಾರೋ ಅವರಿಗೆ ಮಾತ್ರ iOS 17 ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ರಿಲೀಸ್ ಮಾಡಿಲ್ಲ, ಇದ್ರ ಬಗ್ಗೆ ಎಲ್ಲ ನಮಗೆ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಜೂನ್ ತಿಂಗಳಲ್ಲಿ 5ನೇ ತಾರೀಕು 9ನೇ ತಾರೀಕು ಐತಲ್ಲ, ಅವಾಗೆಲ್ಲ ಕಂಪ್ಲೀಟ್ ಇದರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದರೆ ಆ್ಯಪಲ್ ಕಡೆಯಿಂದ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ಬಿಟ್ಟು ನಮಗೆ ChatGPT ಕಡೆಯಿಂದ. ChatGPT ಒಂದು ಎಕ್ಸಾಮ್ ಇಕ್ಕಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಆ ಎಕ್ಸಾಮ್ ನೇಮ್ ಬಂದ್ಬಿಟ್ಟು JEE ಅಂತ. ಇದು ಬಂದ್ಬಿಟ್ಟು ಭಾಳ ಟಫೆಸ್ಟ್ ಎಕ್ಸಾಮು, IST ಎಕ್ಸಾಮ್ ಅಂತ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ. ಸೊ ಇಕ್ಕಿದಾರೆ ಬ್ರದರ್. ಅದೇನಂತ ಪಾಪ ಕ್ವಶನ್ ಇವ್ರು ಕೇಳೋ ಕ್ವಶನ್ ಲೆಕ್ಕಕ್ಕೆ ನೋಡೋದಾದರೆ 108 ಕ್ವಶನ್ ಕೇಳಾರ, ಅದರಲ್ಲಿ 11 ಕ್ವಶನ್ಗೆ ಮಾತ್ರ ಆನ್ಸರ್ ನೀಡೈತೆ ಅಂತ ಹೇಳ್ಬೋದು. ಪಾಪ ನಮ್ಮನ್ನಾದರೂ ಬಿಡ್ತಿಲ್ಲ, ಎಕ್ಸಾಮ್ ಇಕ್ಕಿ ನಮ್ಮನ್ನು ಕೊಲ್ತಾ ಇದ್ದಾರೆ. ಅದನ್ನಾದರೂ ಬಿಡಲಿ. ಅದು ಜಸ್ಟ್ ಯೂಸಿಂಗ್ ಪರ್ಪಸ್ ಇಕ್ಕಿದಾರೆ ಬಿಟ್ಟು ಈ ಥರ ಎಲ್ಲ ಕ್ವಶನ್ ಕೇಳಿ ಹಾಳು ಮಾಡಬೇಡ್ರಿ ಪಾಪ. ಅದನ್ನು ನಿಜವಾಗ್ಲೂ ಏನು ಗುರು, ನಮ್ಮನ್ನಾದ್ರೂ ಬಿಡ್ತಿಲ್ಲ, ಅದನ್ನಾಗಿ ಬಿಡ್ತಿಲ್ಲಲ್ಲ. ಸೊ ಈ ದೊಡ್ಡ ಲೆಕ್ಕ ಏನು ಮಾಡೋಕ್ಕೆ ಬರಲ್ಲ ಪಾಪ. ಎಷ್ಟು ನೊಂದ್ಕೊಂಡು ಹೋಗ್ತಾನೆ ChatGPT. ಬರಲ್ಲ. ನೀವೇನಾದರೂ ಚಂದ್ರನ ಹತ್ರದಿಂದ ನೋಡಿರಾ? ಓಕೆ, ಅಲ್ಲಿ ಪ್ಲೇಸ್ ಯಾವ ಥರ ಐತೆ, ಓಕೆನಾ, ಅಲ್ಲಿ ಮಣ್ಣು ಅಥವಾ ಪ್ರದೇಶ ಯಾವ ಥರ ಐತೆ, ಇವಾಗ ನಮ್ಮ ಭೂಮಿ ಮೇಲೆ ಹೆಂಗೈತೋ ಸೇಮ್ ಹಂಗೆ ಇರುತ್ತೆ ಅಂತ ಅನ್ಕೊಳ್ಬೇಡಿ. ಓಕೆನಾ, ಅಲ್ಲಿ ಒಂದು ವಿಚಿತ್ರವಾದ ಪ್ರದೇಶ ಇರುತ್ತೆ. ಯಾವ ಥರ ಇರುತ್ತೆ ಅಂದರೆ ನೋಡ್ಕೋಬೋದು ಈ ಪಿಕ್ಚರ್ಸ್ ಮುಖಾಂತರ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಅಂದರೆ ಸೌತ್ ಕೊರಿಯಾದಲ್ಲಿ ಅವ್ರದ್ದೊಂದು ಬಾಹ್ಯಾಕಾಶದ ಒಂದು ವಾಹನ ಐತೆ. ಓಕೆನಾ, ಅದು ಬಂದ್ಬಿಟ್ಟು ಲೂನರ್ ಆರ್ಬಿಟರ್ ಅಂತ ಕರೀತಾರೆ. ಅದು ಮಿನಿಮಮ್ ಬಂದ್ಬಿಟ್ಟು ಚಂದ್ರದಿಂದ 100 ಕಿಲೋಮೀಟರ್ಸ್ ದೂರದಲ್ಲಿದ್ದು ಅದು ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ಆ ಫೋಟೋಸ್ನ ಹೊರಗಡೆ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ ಇದು
ಒಂಥರ ಚೆನ್ನಾಗೈತೆ ಓಕೆನಾ. ಅಲ್ಲಿ ಒಂದು ತಗ್ಗುವಾದ ಪ್ರದೇಶ ಹೆಚ್ಚು ಜಾಸ್ತಿ ಎಂಬ ಪ್ರದೇಶದಲ್ಲಿ ಐತೆ. ನೋಡ್ಬೋದು ಯಾವ ಥರ ಐತೆ ಅಂತ ಅಲ್ಲಿ ಭೂಮಿ. ಇದು ಸೆನೋಗ್ರಾಫ್ ಮುಖಾಂತರ ಏನಾದ್ರು ಪಿಕ್ಚರ್ಸ್ ತೆಗ್ದೈತೆ ನೋಡ್ಬೋದು. ನೀವೇನಾದ್ರೂ ಯಾರು ನೋಡಿಲ್ವೋ ಚಂದ್ರದಲ್ಲಿ ಪ್ರದೇಶ ಯಾವ ಥರ ಇರುತ್ತೆ ಯಾರು ನೋಡಿಲ್ವೋ ಈ ಥರ ನೋಡ್ಕೋಬೋದು ಓಕೆನಾ. ಈ ಪಿಕ್ಚರ್ಸ್ ಮುಖಾಂತರ ನಾವು ತಿಳ್ಕೋಬಹುದು. ಇಲ್ಲಿ ಸಲ ನೆಕ್ಸ್ಟ್ ನ್ಯೂಸ್ ನೋಡೋಣ ಟ್ರೂ ಕಾಲರ್ ಅಂತ. ಟ್ರೂ ಕಾಲರ್ ಬಂದ್ಬಿಟ್ಟು ಆ್ಯಪಲ್ ಡಿವೈಸಸ್ ಅಂದರೆ ಆ್ಯಪಲ್ ಮೊಬೈಲ್ಸ್ಗೆ ಎಕ್ಸಾಕ್ಟ್ಲಿ ಒಂದು ಅಪ್ಡೇಟ್ ಕೊಟ್ಟೈತೆ ಅಂತ ಹೇಳ್ಬೋದು. ಈ ಅಪ್ಡೇಟ್ನಲ್ಲಿ ಏನಂತಂದರೆ ಸೊ ನಿಮ್ಗೆ ಯಾವುದೋ ಅನ್ಯನ್ ನಂಬರ್ಸಿಂದ ಕಾಲ್ ಬರ್ತಿರುವಾಗ ಅಂಥ ಟೈಮಲ್ಲಿ ನೀವೇಂದ್ರೂ ಮಾತಿನ ಮುಖಾಂತರ ಇದು ಮಾಡ್ಬೋದು ಓಕೆನಾ. ಎಕ್ಸಾಕ್ಟ್ಲಿ ಅವರು ಡೀಟೇಲ್ಸ್ ಬೇಕಂದರೆ ನೀವು ಹೇಳ್ಬೋದು, ಹೇ ಸಿರಿ ಸರ್ಚ್ ಟ್ರೂ ಕಾಲರ್ ಐಡಿ ಅಂದ್ಬಿಟ್ರೆ ಆಯ್ತು. ಅನ್ಯನ್ ನಂಬರ್ಸ್ ಬಂದಾಗ ಅದರಿಂದ ಸರ್ಚ್ ಮಾಡ್ತಾರೆ. ಸರ್ಚ್ ಮಾಡಿ ಅವರು ಅನ್ಯನ್ ನಂಬರ್ಸ್ ಎಲ್ಲ ಡೀಟೇಲ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ನಾರ್ಮಲ್ ಆಂಡ್ರಾಯ್ಡ್ ಡಿವೈಸ್ ಕೊಡೋಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಇದು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ನೀವೇನಾದ್ರೂ iOS 16 ಅಪ್ಡೇಟ್ ಯೂಸ್ ಮಾಡ್ತಿದ್ರೆ ಓಕೆನಾ, ಅದು OS ನೀವು ಯೂಸ್ ಮಾಡ್ತಿದ್ರೆ ಇದು ಪರ್ಟಿಕ್ಯುಲರ್ ಬಂದ್ಬಿಟ್ಟು ಸೆಟ್ ಆಗುತ್ತೆ ಓಕೆನಾ, ವರ್ಕ್ ಆಗುತ್ತೆ. ಎಲ್ಲ ನಾರ್ಮಲ್ iOS 15 ಆ ಥರ ಯೂಸ್ ಮಾಡ್ತಿದ್ರೆ ವರ್ಕ್ ಆಗಲ್ಲ. ಸೊ ಇದನ್ನು ತಿಳ್ಕೊಳ್ಳಿ. ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ಟ್ರೂ ಕಾಲರ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ವೋಡಾಫೋನ್ ಐಡಿಯಾ ಅಂತ. ವೋಡಾಫೋನ್ ಐಡಿಯಾ ಬಂದ್ಬಿಟ್ಟು ಇವಾಗಿಂದ ಓಕೆನಾ 5G ನೆಟ್ವರ್ಕ್ ಅಂತ ನಾವು ಇಂಡಿಯಾದಲ್ಲಿ ಫಿಕ್ಸ್ ಮಾಡೋದಕ್ಕೆಲ್ಲ ಟ್ರೈ ಮಾಡ್ತಿದ್ರೆ ಅಂತ ಹೇಳ್ಬೋದು. ಇಷ್ಟು ದಿವಸ ಅಂತ ಜಿಯೋ ಏರ್ಟೆಲ್ದೇ ಹವಾ ಇತ್ತು. ಇವಾಗ ಏನಂತಂದ್ರೆ ವೋಡಾಫೋನ್ ಐಡಿಯಾಸ್ ಏನಂತಂದ್ರೆ ಮುಂದೆ ಹೆಜ್ಜಾಗ್ತೈತೆ ಅಂತ ಹೇಳ್ಬೋದು 5G ನೆಟ್ವರ್ಕಿಗೆ. ಸೊ ಇದು ಬಂದ್ಬಿಟ್ಟು ಒಳ್ಳೆ ವಿಷಯ. ಇವ್ರು ಎಷ್ಟು ಬೇಗ ಅಪ್ಡೇಟ್ ಮಾಡ್ತಾರೆ ನೋಡ್ಬೇಕಾಯ್ತು. ಜಿಯೋ ಬಂದ್ಬಿಟ್ಟು ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 70-80% ಒಂದು 60-70% ನನಗೆ ಅಂತ ಅವರೇ 5G ನೆಟ್ವರ್ಕ್ ಫಿಕ್ಸ್ ಮಾಡಿದಂತ ನನಗೆ ಅನಿಸ್ತೈತೆ. ನೋಡೋಣ ಇನ್ನು ಭಾಳಷ್ಟು ಇನ್ನು ವಿಲೇಜ್ಗಳಲ್ಲೆಲ್ಲ ಫಿಕ್ಸ್ ಮಾಡೋದು ಬಾಕಿ ಐತೆ ಇನ್ನು 5G ನೆಟ್ವರ್ಕ್. ನೋಡಿ ಇನ್ನು ಅವಾಗ ಫಿಕ್ಸ್ ಮಾಡ್ತಾರೆ ನೋಡ್ಬೇಕಾಯ್ತು. ಒಟ್ಟು ಈ ವರ್ಷದವರೆಗೆ 5G ನೆಟ್ವರ್ಕ್ ಆಗ್ಬಿಡ್ತು 5G ಇಂಡಿಯಾ ಆಗ್ಬಿಡುತ್ತೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಿಮ್ಗೆ ಏನಂತಂದ್ರೆ ಆ್ಯಪಲ್ ಕಡೆಯಿಂದ ಆ್ಯಪಲ್ ಇಯರ್ಬಡ್ಸ್ ಇರ್ತಾವಲ್ಲ ಅದರಲ್ಲಿ ಕೇಸ್ ಬಂದ್ಬಿಟ್ಟು ಡಿಸ್ಪ್ಲೇ ಬಂದರೆ ಬೆಸ್ಟಾ ಅಥವಾ ಇಷ್ಟ ಆಗುತ್ತಾ ಇಲ್ಲ ನಿಮಗೆ, ಅದು ನನಗೆ ಕೆಳಗೆ ಕಾಮೆಂಟ್ನೇ ತಿಳಿಸ್ಬೇಕಣ್ಣ. ಈ ಥರ ಬಂದರೆ ಇಷ್ಟ ಆಗುತ್ತಾ ಇಲ್ಲ ಅಂತ ಕೆಳಗೆ ಕಾಮೆಂಟ್ನೇ ತಿಳಿಸ್ಬೇಕಣ್ಣ. ಇದ್ರ ಮೇಲೆ ಪರ್ಟಿಕ್ಯುಲರ್ ವರ್ಕಿಂಗ್ ಮಾಡ್ತಿದ್ದಂಗೆ ಅದ್ರ ಆ್ಯಪಲ್ ಅವರು. ಸೊ ಅದಕ್ಕೆ ಕೇಳಿದ್ದಾರೆ ನಿಮಗೆ ಇಷ್ಟನಾ ಇಲ್ಲ ಅಂತ ಆ ರೀತಿಯಲ್ಲಿ. ನೋಡಿ ಇದಕ್ಕೆ ನಿಮಗೆ ಓಕೆನಾ ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ ಮರಿಬೇಡಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಶಾಮಿ ಕಡೆಯಿಂದ ಶಾಮಿ ಪ್ಯಾಡ್ 6 ಸೀರೀಸ್ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಈ ಮಂತ್ 18ನೇ ತಾರೀಕು ಲಾಂಚ್ ಆಗ್ತಿದ್ದಾವೆ ಅಂತ ಹೇಳ್ಬೋದು. ಎಲ್ಲ ಕಾನ್ಫಿಡೆನ್ಸ್ ಜೊತೆ ಇದು ಸಹ ನಮಗೆ ಲಾಂಚ್ ಆಗ್ತೈತೆ ಅಂತ ಹೇಳ್ಬೋದು. ಇದರಲ್ಲಿ ನಮಗೆ 2 ಬರ್ತಾವ, ಶಾಮಿ ಪ್ಯಾಡ್ 6 Pro ಅಂತ. ಪ್ಯಾಡ್ 6 ಬಂದ್ಬಿಟ್ಟು 8 ಅಂದರೆ ಸ್ನ್ಯಾಪ್ಡ್ರಾಗನ್ ಕಡೆದ 870 ಈ ಪ್ರೊಸೆಸರಿಂದ ಬರುತ್ತೆ. ಪ್ಯಾಡ್ 6 Pro ಬಂದ್ಬಿಟ್ಟು ನಮಗೆ 8 Gen 1 ಪ್ರೊಸೆಸರಿಂದ ಬರ್ತೈತೆ ಅಂತ ಹೇಳ್ಬೋದು. ನೋಡೋಣ ಇದು ನಮಗೆ ಎಷ್ಟು ಪರ್ಟಿಕ್ಯುಲರ್ ಆಗಿ ನಮಗೆ ಬೆಂಚ್ ಮಾರ್ಕ್ಸ್ ಕೊಡುತ್ತೋ ವರ್ಕ್ ಆಗುತ್ತೋ ಅಂತ ನೋಡ್ಬೇಕಾಯ್ತು. 18ನೇ ತಾರೀಕಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ನಮ್ಮ ಇಂಡಿಯಾದಲ್ಲೆಲ್ಲ ಸೊ ಚೈನಾದಲ್ಲಿ ಲಾಂಚ್ ಆಗುತ್ತೆ. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಸೊ ಈ ಮಂತ್ ಲಾಸ್ಟ್ ವೀಕ್ನಲ್ಲಿ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಈ ಮೊಬೈಲ್ ಬಗ್ಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಗೊತ್ತಾಗಿದ್ದಾವೆ. ಈ ಮೊಬೈಲ್ ಬಂದ್ಬಿಟ್ಟು 6 and 7 inches ಫುಲ್ HD+ ಏನಂತಂದ್ರೆ AMOLED ಡಿಸ್ಪ್ಲೇಯಿಂದ 120 Hz ರಿಫ್ರೆಶ್ ರೇಟಿಂದ ಬರ್ತೈತೆ. ಹಾಗೆ ಇದರಲ್ಲಿ ನಮಗೆ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಮಾತ್ರ Exynos 1380 ಈ ಪ್ರೊಸೆಸರ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಇವರಿಗೆ ಈ ಪ್ರೊಸೆಸರ್ ಬಿಟ್ಟು ಬೇರೆ ಸಿಕ್ಕಿದ್ದಂಗಿಲ್ಲ. ಸೊ ಇದನ್ನೇ ಆಗ್ತಿದ್ದಂಗೆ ಇದರ ಪ್ರೆಸೆಂಟ್ ಇವ್ರ ಹತ್ರ ಈ ಪ್ರೊಸೆಸರ್ ಸ್ಟಾಕ್ ಆಯ್ತಾ ಅಂತ ನನಗೆ ಡೌಟು, ಯಾಕಂದ್ರೆ ಬೇರೆ ಪ್ರೊಸೆಸರ್ಗಳು ಆಗ್ತಿಲ್ಲ ಅದೊಂದು ಓಕೆನಾ. ಸೊ ಹಾಗೆ ಬಂದ್ಬಿಟ್ಟು ಏನಂತಂದ್ರೆ ಇವ್ರದ್ದು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಮಾತ್ರ ಈ ಮೊಬೈಲಲ್ಲಿ ಬ್ಯಾಕ್ ಬಂದ್ಬಿಟ್ಟು 108 MP ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಬರ್ತೈತೆ. ಹಾಗೆ 8 MP ಇನ್ನೊಂದು 2 MP ಇಂದ ಬರ್ತೈತೆ. ಫ್ರಂಟ್ ಬಂದ್ಬಿಟ್ಟು ನಮಗೆ ಏನಂತ 32 MP ಇಂದ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಬ್ಯಾಟ್ರಿ ವಿಷಯಕ್ಕೆ ಬಂದ್ರೆ ಮಾತ್ರ 6000 mAh ಬ್ಯಾಟ್ರಿಯಿಂದ ಬರ್ತೈತೆ. ಹಾಗೆ 25 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಇದೆ ಸ್ಪೆಸಿಫಿಕೇಶನ್ಸು. ಸೊ ಹಾಗೆ ಇದು ಬಂದ್ಬಿಟ್ಟು UFS 2.2 ಸ್ಟೋರೇಜಿಂದ ಬರ್ತೈತೆ ಅಂತ ಹೇಳ್ಬೋದು. ನೋಡೋಣ ಇನ್ನು ಯಾವ ಪ್ರೈಸಲ್ಲಿ ಲಾಂಚ್ ಮಾಡ್ತಾರೆ ಅಂತ ಕಾಯಬೇಕೈತೆ. ಈ ಮಂತ್ ಎಂಡಿಂಗ್ವರೆಗೆಲ್ಲ ನಮ್ಗೆ ಗೊತ್ತಾಗುತ್ತೆ ಯಾವ ಪ್ರೈಸ್ನಲ್ಲಿ ಯಾವ ಸ್ಪೆಸಿಫಿಕೇಶನ್ಸ್ ಇಂದ ಲಾಂಚ್ ಆಗುತ್ತೆ ಅಂತ ಕಾಯಬೇಕಿದೆ. ಸೊ ಇದು ಬಂದ್ಬಿಟ್ಟು ಟೈಮ್ ಅಂತಂದ್ರೆ ಸ್ಯಾಮ್ಸಂಗ್ ಕಡೆಯಿಂದ. ಸೊ ನೋಡಿದ್ರೆ ಫ್ರೆಂಡ್ಸ್ ಇವು ಬಂದ್ಬಿಟ್ಟು ಅಂದ್ರೆ ಇವತ್ತು ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ನಿಕ್ಸ್ ಅಂತ ನನಗೆ ಅನ್ಸುತ್ತೆ. ಈ ಟೆಕ್ನಿಕ್ಸ್ ನಿಮಗೆ ಯಾವುದೇ ಇಷ್ಟನ್ನ ಕೆಳಗೆ ಕಮೆಂಟ್ನೇ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ನಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಅಂತ ಫೀಲ್ ಆಗಿ ನಾನು ಡೈಲಿ ಟೆಕ್ ಅಪ್ಡೇಟ್ಸ್ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.